ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ನೋಡಿ, ಸೆಕೆಂಡ್ ಪಿ ಸಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಯಾಕಿಷ್ಟು ಸೆಕೆಂಡ್ ಪಿ ಸಿ ರಿಸಲ್ಟ್ ಅನ್ನೋದು ಲೇಟ್ ಆಗ್ತಿದೆ, ಯಾವಾಗ ರಿಸಲ್ಟ್ ಬರುತ್ತೆ, ಎಕ್ಸ್ಪೆಕ್ಟೆಡ್ ಡೇಟ್ ಯಾವಾಗ, ಒಂದು ಕರೆಕ್ಟಾಗಿರೋದು ಒಂದು ಡೇಟ್ ಹೇಳಿ. ಯಾಕೆ ಈ ಥರ ತುಂಬ ಯೂಟ್ಯೂಬರ್ಸು ಏಪ್ರಿಲ್ 8 ಬರುತ್ತೆ ಹಾಗೂ ನಾಳೆ ಬರುತ್ತೆ, ರಿಸಲ್ಟ್ ಬಿಟ್ಟಿದ್ದಾರಾ, ಲಿಂಕ್ ಕಳಿಸಿ, ಈ ಎಲ್ಲ ಒಂದು ಡೌಟ್ಸ್ಗೆ ನಿಮಗೆ ಕ್ಲಿಯರಾಗಿ ಆನ್ಸರ್ ಸಿಗುತ್ತೆ. ಮತ್ತು ನಿಮಗೆ ಯಾವುದೇ ಥರ ಡೌಟ್ಸ್ ಬರೋದಿಲ್ಲ ಅನ್ಕೋತೀನಿ ಈ ವಿಡಿಯೋ ನೋಡೋದ್ರಿಂದ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಒಂದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟ್ಸು ನಿಮ್ಗೆ ಅಲ್ಲಿ ಸಿಗ್ತಾ ಇರುತ್ತೆ. ಬನ್ನಿ ಡೈರೆಕ್ಟಾಗಿ ಹೋಗೋಣ. ಯಾಕೆ ಈ ಥರ ನಿಮಗೆ ರಿಸಲ್ಟು ನಾಳೆ ನಾಡಿದ್ದು ಈ ಥರ ಬಿಡ್ತಿದ್ದಾರೆ ನೋಡಿ, ನಿಮಗೊಂದು ಅರ್ಥ ಮಾಡ್ಕೋಬೇಕಾಗುತ್ತೆ. ಹೋದ ವರ್ಷ ಇದೇ ಥರ ರಿಸಲ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ರಿಸಲ್ಟ್ ಅನ್ನೋದು ಬಿಟ್ಬಿಟ್ರು. ಅದನ್ನು ಈಗ ಎಲ್ಲರೂ ಅದೇ ಥರ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಪ್ರತಿ ವರ್ಷ ಅಂದರೆ ಹೋದ ವರ್ಷ ಏನಾಗಿತ್ತು ಅಂದರೆ ಎಲೆಕ್ಷನ್ ಇತ್ತು ನೋಡಿ. ಎಲೆಕ್ಷನ್ಸ್ ಆ ಒಂದು ಕಂಡಕ್ಟ್ ಮಾಡೋದ್ರಿಂದ ಯಾವುದೇ ಥರ ಒಂದು ಜಸ್ಟ್ ಏನು ನೋಟಿಫಿಕೇಷನ್ ಬಿಡದಿರಲ್ಲ, ನಾಳೆ ರಿಸಲ್ಟ್ ಬರುತ್ತೆ ಅಂತಂದು ನ್ಯೂಸ್ ಅವ್ರಿಗೆ ಒಂದು ಪ್ರೆಸ್ ಮೀಟ್ ಚಿಕ್ಕದಾಗಿ ಕರೆದ್ಬಿಟ್ಟು ಬೇಗನೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದರು. ಆ ಒಂದು ರೀಸನ್ನ ಹಿಡ್ಕೊಂಬಿಟ್ಟು ಎಲ್ಲರೂ ಏನು ಮಾಡ್ತಿದ್ದಾರೆ, ನಾಳೆ ರಿಸಲ್ಟ್ ಬಿಡುತ್ತೆ, ನಾಡಿದ್ದು ರಿಸಲ್ಟ್ ಬಿಡ್ತಾರೆ. ಈ ಒಂದು ತುಂಬ ಜನದ್ದು ಒಂದು ಡೌಟ್ಸ್ ಅನ್ನೋದು ಆಗ್ತಾಯಿದೆ. ಅದಕ್ಕೋಸ್ಕರ ಹೇಳ್ತೀನಿ, ನಿಮಗೆ ರಿಸಲ್ಟ್ ಏನಾದರೂ ಅನೌನ್ಸ್ಮೆಂಟ್ ಮಾಡಬೇಕಂದ್ರೆ ಈ ವರ್ಷ ಆ ಥರ ಯಾವುದೇ ಒಂದು ತೊಂದರೆ ಅನ್ನೋದಿಲ್ಲ. ಏನೇ ಆದರೂ ಒಂದು ಮಧು ಬಂಗಾರಪ್ಪ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿರ್ತಾರೆ. ಈಗ ಏನಾದರೂ ಯಾವುದೇ ಥರ ಎಲೆಕ್ಷನ್ ಇರೋದ್ರಿಲ್ಲ, ಏನು ಇಲ್ಲದ್ರಿಂದ ಸುಲಭವಾಗಿ ಎಲ್ಲನೂ ಒಂದು ಪ್ರೆಸ್ ಮೀಟ್ ಕರೆದ್ಬಿಟ್ಟು ನಾಳೆ ರಿಸಲ್ಟ್ ಇದೆ ಅಂದರೆ ಇವತ್ತು ಎಲ್ಲ ನ್ಯೂಸನ್ನು ಕರೆದ್ಬಿಟ್ಟು ಈ ಥರ ರಿಸಲ್ಟ್ ಈ ಟೈಮಿಗೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕೊಡ್ತಾರೆ. ಇದು ಒಂದು ನಿಮಗೆ ಡೌಟ್ಸನ್ನು ಕ್ಲಿಯರ್ ಆಯಿತು ಅನಿಸುತ್ತೆ. ಮತ್ತು ಯಾಕೆ ಇಷ್ಟು ಲೇಟ್ ಆಗ್ತಿದೆ ಅನ್ನೋಕ್ಕೆ ಒಂದು ರೀಸನ್ ಆಗೋಗ್ತದೆ ಅಂದರೆ, ಈಗ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗಿದೆ, ಅವ್ರಿಗೆ ಆ ಒಂದು ನಿಮ್ಮದು ಮಾರ್ಕ್ಸ್ನ ಅನ್ನೋದು ಎಂಟ್ರಿ ಮಾಡೋಕೆ ಕೂಡ ವೆಬ್ಸೈಟಲ್ಲಿ ಜಸ್ಟ್ 2-3 ಡೇಸ್ ಸಾಕು. ಆದರೂ ಯಾಕೆ ಇಷ್ಟು ಲೇಟ್ ಆಗ್ತಿದೆ ಅಂದರೆ ನೋಡಿ, ನಿಮ್ಮದು ಪ್ರತಿಯೊಂದು ಮಾರ್ಕ್ಸ್ ಎಂಟ್ರಿ ಮಾಡಿದ ಮೇಲೆ ಅವರು ಚೆಕ್ ಮಾಡಬೇಕಾಗುತ್ತೆ, ಎಷ್ಟು ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ, ಎಷ್ಟು ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ, ಎಷ್ಟು ಜನ ಔಟ್ ಆಫ್ ಔಟ್ ಬಂದಿದೆ. ಪ್ರತಿಯೊಂದು ಅವ್ರು ಒಂದು ಸರಿ ಕೂತ್ಕೊಂಡು ಎಲ್ಲ ವ್ಯಾಲ್ಯೂಯೇಟ್ ಮಾಡಿ ಕರೆಕ್ಟಾಗಿದೆಯಾ ಇಲ್ವಾ ಇನ್ನೊಂದು ಸರಿ ಚೆಕ್ ಮಾಡ್ತಾರೆ. 2-3 ಟೈಮ್ಸ್ ಚೆಕ್ ಮಾಡ್ತಾರೆ. ಎಲ್ಲ ರೀತಿಯಿಂದ ಕರೆಕ್ಟಾಗಿತ್ತು ಅಂದರೆ ಮಾತ್ರ ಅವರು ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಸುಮ್ಮನೆ ಯದ್ವಾ ಅಂತಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ತುಂಬ ಜನ ಹುಡುಗರಿರ್ತಾರೆ, ಲಕ್ಷಾಂಗಟ್ಟಲೆ ಹುಡುಗರು ಲೈಫಲ್ಲಿ ಆಟ ಆಡೋಕ್ಕಾಗೋದಿಲ್ಲ ಎಜುಕೇಷನ್ ಅನ್ನೋದು. ಆ ಒಂದು ರೀಸನ್ ಸಲುವಾಗಿ ಇಷ್ಟು ಲೇಟ್ ಆಗ್ತಿದೆ. ಆದರೆ ಮಾತ್ರ ಈ ಸಾರಿ ಹೇಳ್ತೀನಿ ನೋಡಿ, ನಿಮಗೆ ಎಲ್ಲರಿಗೂ ಒಂದು ರಿಸಲ್ಟ್ ಚೆನ್ನಾಗೇ ಬರುತ್ತೆ ಅಂತ ಒಂದು ನನ್ನ ನಂಬಿಕೆ ಇದೆ. ಆ ಒಂದು ಥರ ನಾನು ಕೇಳ್ಕೊತೀನಿ, ನಿಮ್ಮ ರಿಸಲ್ಟ್ ಚೆನ್ನಾಗೇ ಬರಲಿ ಅಂತ. ಎಲ್ಲರಿಗೂ ಒಂದು ಆಲ್ ದ ಬೆಸ್ಟ್. ಯಾವುದೇ ಥರ ವರಿ ಮಾಡ್ಕೊಳ್ಕೋಬೇಡಿ, ಎಲ್ಲ ನಿಮ್ಮದು ರಿಸಲ್ಟ್ ಚೆನ್ನಾಗೇ ಬರುತ್ತೆ. ಆ ಥರ ರಿಸಲ್ಟ್ ಏನಾದ್ರು ಅನೌನ್ಸ್ಮೆಂಟ್ ಮಾಡಿದ್ದು ಅಂದರೆ ನೋಡಿ, ತುಂಬ ಜನದ ಈ ಒಂದು ಡೌಟ್ಸ್ ತುಂಬ ವಾಟ್ಸಪ್ಪಲ್ಲಿ ಬರ್ತಾಯಿದೆ. ಏಪ್ರಿಲ್ 8 ಬರ್ತಾ ಇದೆ ಅನ್ನೋ ಒಂದು ನ್ಯೂಸು. ಅದೇ ಥರ ನೋಡಿ, ಈಗ ಹೇಳ್ಬೇಕಂದ್ರೆ ಅದು ಏಪ್ರಿಲ್ 8 ಬರುವಂಥ ಸಾಧ್ಯತೆಗಳು ಇಲ್ಲ. ಅಕಸ್ಮಾತ್ ಏನಾದರೂ ಬಂತು ಅಂದರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಂತ ಹೇಳಿದ್ದೀನಿ. ಮೋಸ್ಟ್ಲಿ ಬಂದರೆ ನಿಮಗೆ ಏಪ್ರಿಲ್ 11 ಇಲ್ಲಾಂದರೆ ನೆಕ್ಸ್ಟ್ ವೀಕಲ್ಲಿ ಬರ್ಬೋದು. ಏಪ್ರಿಲ್ 11th 10th ಈ ಥರ ಒಂದು ರೇಂಜಲ್ಲಿ ಬರ್ಬೋದು. ಬಟ್ ಏಪ್ರಿಲ್ 8 ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಆ ಥರ ಏನೋ ಒಂದು ಅಪ್ಡೇಟ್ ಇದ್ದರೂ ನಮ್ಮ ಚಾನಲ್ ಸಿಗುತ್ತಿರುತ್ತೆ. ಅದಕ್ಕೋಸ್ಕರ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿರಿ. ನೋಡಿ, ನಿಮ್ಗೆ ಏನೇ ಒಂದು ರಿಸಲ್ಟ್ ಬರಬೇಕಂದ್ರೆ ಮುಂಚೆನೇ ಹೇಳ್ತೀನಿ ನೋಡಿ, ನಿಮ್ಗೆ ಎಲ್ಲ ಸ್ಟೂಡೆಂಟ್ಸ್ಗೂ ಗೊತ್ತಾಗುತ್ತೆ. ಈ ಒಂದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಈ ಒಂದು ವಿಷಯ ತಿಳ್ಕೊಂಡೈತೆ ಅಂದರೆ ನಿಮಗೆ ಇನ್ನು ನೆಕ್ಸ್ಟ್ ಬರುವಂಥ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ. ಸ್ಕಾಲರ್ಶಿಪ್ ಅಪ್ಡೇಟ್ಸು ಹಾಗೂ ಮುಂಬರುವಂಥ ಏನು ಮಾಡಬೇಕು. ಆಗ ಸೈನ್ಸ್ ಸ್ಟೂಡೆಂಟ್ಸ್ ಆದರೆ KCT ಥ್ರೂ ಪೂರ್ತಿ ಕೌನ್ಸ್ಲಿಂಗ್ ಎಲ್ಲ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ. ಹಾಗೂ ನಿಮ್ಮ ಬೇರೆ ಸ್ಟೂಡೆಂಟ್ಸ್ ಆದರೂ ನಿಮಗೆ ಸ್ಕಾಲರ್ಶಿಪ್ಪು ಅದ್ರ ಬಗ್ಗೆ ಜಾಬ್ ಬಗ್ಗೆ ಎಲ್ಲ ಒಂದು ಸಿಗ್ತಿರುತ್ತೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇನಾದ್ರು ಇನ್ಫಾರ್ಮೇಟಿವ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರೆಯೋಕೆ ಹೋಗಬೇಡಿ. ಹಾಗೂ ಬೆಲ್ ಐಕಾನ್ ಐಕೊಂಬಿಟ್ಟು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ ಗೈಸ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್. ಆಲ್ರೆಡಿ 10:30 ಆಗಿದೆ, ನೀವು ಟೈಮ್ ನೋಡ್ಬೋದು ನನ್ನ ಸ್ಕ್ರೀನ್ ರೆಕಾರ್ಡಲ್ಲಿ. ಈ ಥರ ಟೈಮಲ್ಲಿ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತಿದೆ ಅಂದರೆ ಅದಕ್ಕೋಸ್ಕರ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಆರಾಮ್ ಮಲಿಕೊಳ್ಳಿ, ಏನಿಲ್ಲ, ಆರಾಮ್ ಊಟ ಮಾಡಿ ನಿದ್ದೆ ಮಾಡಿ. ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ. ಅದ್ರ ಬಗ್ಗೆ ಅಷ್ಟೊಂದು ವರಿ ಮಾಡಿ ತಲೆ ಟೆನ್ಷನ್ ಮಾಡೋಕೆ ಹೋಗ್ಬೇಡಿ. ಎಕ್ಸೈಟ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ, ಆ ಕುತೂಹಲ ಅನ್ನೋದು. ಬಟ್ ಬಂದಾಗ ಅದನ್ನ ಖುಷಿ ಪಡುವಂತಾರೆ. ಈಗ ರಿಸಲ್ಟ್ ಯಾವುದೇ ಥರ ಬಂದಿಲ್ಲ, ಇನ್ನು ನಾಳೆನೂ ಬರೋದಿಲ್ಲ. ಆ ಥರ ಬಂತು ಅಂದರೆ ತಿಳಿಸ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.